ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮೇಘಾಲಯದ ಅಜಂತಾ ದೇವ್. ಯಾವಾಗಲೂ ನನ್ನೊಂದಿಗಿದ್ದು ನನ್ನ ಕುಟುಂಬವನ್ನು ಪ್ರೀತಿಯಿಂದ ಪೋಷಿಸುತ್ತಿರುವ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ನಾನು ಆನ್ಲೈನ್ ಕೋಚಿಂಗ್ ನೀಡುತ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ಮಗಳಿಗೆ ಪಾಠ ಹೇಳಿಕೊಡಲು ನನ್ನನ್ನು ಸಂಪರ್ಕಿಸಿದನು. ಆತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯೋಜಿತಗೊಂಡು ಕೆಲಸ ಮಾಡುತ್ತಿರುವ ಭಾರತೀಯ ಸೇನೆಯ ಯೋಧನೆಂದು ತನ್ನನ್ನು ಪರಿಚಯಿಸಿಕೊಂಡನು. ಅವನ ಧ್ವನಿ ಮತ್ತು ವರ್ತನೆ ತುಂಬ ಸೌಮ್ಯವಾಗಿತ್ತು ಮತ್ತು ನಂಬುವಂತಿತ್ತು. ತರಗತಿಗಳನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡ ನಂತರ ಮೊದಲ ತಿಂಗಳ ಶುಲ್ಕವನ್ನು ಮುಂಗಡವಾಗಿ ಪಾವತಿಸುವುದಾಗಿ ಆತ ಪಟ್ಟು ಹಿಡಿದನು. ತನ್ನ ಕೆಲಸದ ಪರಿಸ್ಥಿತಿಯಿಂದಾಗಿ ನಂತರ ಹಣ ಕಳುಹಿಸಲು ಸಾಧ್ಯವಾಗದಿರಬಹುದು ಎಂದು ಹೇಳಿದನು. ನಂತರ ಒಂದು ಅನಿರೀಕ್ಷಿತ ತಿರುವು ಉಂಟಾಯಿತು. ಆತ ಮೊದಲು ತನ್ನ ಫೋನ್ ಸಂಖ್ಯೆಗೆ ₹1 ಕಳುಹಿಸಲು ಹೇಳಿದನು. ಈಗ ಹೊರಗಿದ್ದೇನೆ ಮತ್ತು ಮನೆಗೆ ಹೋದ ನಂತರ ಮಾಡುತ್ತೇನೆ ಎಂದು ಹೇಳಿದೆ. ಆದರೆ ನೆಟ್ವರ್ಕ್ ಸಮಸ್ಯೆಯನ್ನು ನೆಪವಿಟ್ಟುಕೊಂಡು ಕೂಡಲೇ ಹಣ ಕಳುಹಿಸುವಂತೆ ಆತ ಪದೇ ಪದೇ ಒತ್ತಾಯಿಸಿದನು. ಆತನ ಹಠದಿಂದಾಗಿ ಅಂತಿಮವಾಗಿ ಗೂಗಲ್ ಪೇ ತೆರೆದು ಹಣ ಕಳುಹಿಸಲು ಮುಂದಾದೆ. ಅದೇ ಕ್ಷಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ರಕ್ಷಣೆಗೆ ಬಂದರು. ಹಣ ಕಳುಹಿಸುವ ಪ್ರಕ್ರಿಯೆಯನ್ನು ಮುಂದುವರಿಸುವಷ್ಟರಲ್ಲಿ ಹಠಾತ್ತಾಗಿ ಪರದೆಯ ಮೇಲೆ ಎಚ್ಚರಿಕೆಯ ಸಂದೇಶವೊಂದು ಕಾಣಿಸಿಕೊಂಡಿತು. ನೀವು ಮುಂದುವರಿದರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ₹25,000 ಕಡಿತಗೊಳ್ಳುತ್ತದೆ. ನಾನು ದಿಗ್ಭ್ರಮೆಗೊಂಡೆ. ತಕ್ಷಣವೇ ವ್ಯವಹಾರವನ್ನು ನಿಲ್ಲಿಸಿ ಆ ವಂಚಕನ ಸಂಪರ್ಕವನ್ನು ಬ್ಲಾಕ್ ಮಾಡಿದೆ. ಆ ಕ್ಷಣದಲ್ಲಿ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ರಕ್ಷಣೆ, ಪ್ರೀತಿ ಮತ್ತು ಕರುಣಾಮಯ ಕಾಳಜಿಯನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ದೊಡ್ಡ ಆರ್ಥಿಕ ನಷ್ಟದಿಂದ ನನ್ನನ್ನು ಎಷ್ಟು ಪ್ರೀತಿಯಿಂದ ರಕ್ಷಿಸಲಾಗಿದೆ ಎಂದು ಅರಿವಾದಾಗ ನನ್ನ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿತು. ಕರುಣಾಮಯ, ರಕ್ಷಕ ಮತ್ತು ಪವಾಡ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಕರುಣಾಮಯ, ರಕ್ಷಕ, ಪವಾಡ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.